ಕನ್ನಡ ಚಿತ್ರರಂಗದ ಹಾಸ್ಯ ದಿಗ್ಗಜ ಇನ್ನಿಲ್ಲ. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದು ಸುಲ್ತಾನ್ಪಾಳ್ಯದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಸಂಜೆ 4 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ನಟ ಜನಾರ್ದನ್ ನಿಧನಕ್ಕೆ ಕಂಬನಿ ಮಿಡಿದಿದೆ ಚಿತ್ರರಂಗ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ನಟ ಬ್ಯಾಂಕ್ ಜನಾರ್ದನ್ ಅವರು ನಿಧನರಾಗಿದ್ದಾರೆ. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರನ್ನ ಕಳೆದುಕೊಂಡು ಕಿರುತೆರೆ ಹಾಗೂ ಹಿರಿತೆರೆ ಎರಡೂ ಕೂಡ ಬಡವಾಗಿದೆ. ತುಂಬಲಾರದಂಥ ನಷ್ಟ. ಯಾಕೆಂದರೆ 40, 50, 80ರ ದಶಕದಲ್ಲಿ ಇವರ ಹಾಸ್ಯ ನಟರಿಗೆ ಎಲ್ಲರೂ ಫಿದಾ ಆಗಿದ್ರು. ಆ ರೀತಿಯಾಗಿ ನಟಿಸ್ತಾ ಇದ್ರು. ಬಹಳ ಬಹುಬೇಡಿಕೆಯ ಹಾಸ್ಯ ನಟ ಆಗಿದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕಳೆದ ವರ್ಷ ಅವರಿಗೆ ಹೃದಯಾಘಾತವೂ ಆಗಿತ್ತು. ಚೇತರಿಸಿಕೊಂಡಿದ್ರು. ಆದರೆ ಈ ಬಾರಿ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ರಂಗಭೂಮಿಯಲ್ಲೂ ಚಾಪು ಮೂಡಿಸಿದಂಥ ನಟ ಇವರು. ಸಿನಿಮಾದಿಂದ ತರ್ಲೆ ನನ್ನ ಮಗ, ಬೆಳ್ಳಿಯಪ್ಪ ಬಂಗಾರಪ್ಪ, ಜಿ ಬೊಂಬಾ, ಕೌರವ ಸೇರಿದಂತೆ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನರನ್ನ ರಂಜಿಸಿದ್ರು. ಅವರ ಹಾಸ್ಯಕ್ಕೆ ಮರಳಾಗದವರೇ ಇರಲಿಲ್ಲ. ಆ ರೀತಿಯಾಗಿ ಹಾಸ್ಯ ನಟನೆಯನ್ನು ಮಾಡ್ತಾ ಇದ್ದಂಥವರು. ಇನ್ನು ಗಣೇಶ, ಸುಬ್ರಹ್ಮಣ್ಯ, ಗೌರವ ಹೀಗೆ ಅನೇಕ ಸಿನಿಮಾಗಳಲ್ಲಿ ಅವರು ನಟಿಸಿದ್ರು. ಜಗ್ಗೇಶ್ ಅವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಅವರ ಹಾಸ್ಯ ನಟನೆಯನ್ನು ಕಂಡು ಒಂದು ರೀತಿಯಾಗಿ ಹೊಟ್ಟೆ ಹುಣ್ಣಾಗುವಂತೆ ಜನರು ನಗ್ತಾ ಇದ್ರು. ಅಂದರೆ ಅಂತಹ ನಟನನ್ನು ಇವತ್ತು ಕಳ್ಕೊಂಡಿರೋದು ಚಿತ್ರರಂಗದ ಹಿರಿಯ ಗಣ್ಯರಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಕೂಡ ಬ್ಯಾಂಕ್ ಜನಾರ್ದನ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಅಂತಿಮವಾಗಿ ನಮನ ಸಲ್ಲಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನರ ಮನವನ್ನು ಗೆದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ಇನ್ನಿಲ್ಲ. ಅವರು ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಿನಿಮಾಕ್ಕೆ ಅವಕಾಶ ಸಿಕ್ಕಿತ್ತು. ಅವರ ಹೆಸರ ಹಿಂದೆನೇ ಬ್ಯಾಂಕ್ ಅನ್ನುವಂಥದ್ದು ಸೇರ್ಕೊಂಡ್ಬಿಡ್ತು. ಆಗಿನಿಂದನೂ ಅವರು ಬ್ಯಾಂಕ್ ಜನಾರ್ದನ್ ಅಂತಾನೆ ಗುರುತಿಸ್ಕೊಂಡಿರೋದು. ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಚಿತ್ರರಂಗದಿಂದ ಸ್ವಲ್ಪ ದೂರನೇ ಉಳ್ಕೊಂಡಿದ್ರು. ಸೀರಿಯಲ್ಗಳಲ್ಲಿ ಭಾಗವಹಿಸ್ತಾ ಇದ್ರು. ರಂಗಭೂಮಿಯಿಂದ ಬಂದಂಥ ಕಲಾವಿದ ಅವರು. ಆದರೆ ಇತ್ತೀಚೆಗೆ ಚಿತ್ರರಂಗದಿಂದ ಸಾಕಷ್ಟು ಅಂತರವನ್ನು ಕಾಪಾಡಿಕೊಂಡಿದ್ರು. ಅವರ ಅನಾರೋಗ್ಯದ ಕಾರಣ ಈಗ ಚಿಕಿತ್ಸೆ ಫಲಕಾರಿಯಾಗದೆ, ಅಂದರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ನಮ್ಮ ತಂದೆಯನ್ನು ಎಷ್ಟೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನ ಸಫಲ ಆಗಲಿಲ್ಲ ಅಂತ ಅವರ ಮಗ ಕಣ್ಣೀರಿಟ್ಟಿದ್ದಾರೆ. ಇವತ್ತು 4 ಗಂಟೆವರೆಗೂ ಕೂಡ ಸುಲ್ತಾನ್ಪಾಳ್ಯದ ಅವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಈಗಾಗಲೇ ಅನೇಕರು ಕಿರುತೆರೆ ಇರ್ಬೋದು, ಹಿರಿತೆರೆ ಇರ್ಬೋದು, ಮತ್ತು ರಾಜಕೀಯ ವಲಯದಲ್ಲಿರುವಂಥ ಗಣ್ಯರಿರ್ಬೋದು, ಅವರೆಲ್ಲರೂ ಕೂಡ ಬ್ಯಾಂಕ್ ಜನಾರ್ದನ್ ಅವರ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರೋದು. ಒಂದು ರೀತಿ ಹಿರಿಯ ಕೊಂಡಿ. ಯಾವ ರೀತಿಯಾಗಿ ಅಂತಂದರೆ ಹಾಸ್ಯದಲ್ಲಿ ನಕ್ಕು ಜನರನ್ನ ನಗಿಸೋದ್ರ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಬರೀ ಒಂದು ಬಾಡಿ ಲ್ಯಾಂಗ್ವೇಜ್ ಮೂಲಕ ನೋಡಿ. ಈ ಹಾಸ್ಯ ನಟನೆ ಅಂತ ಬಂದಾಗ ಹೀಗೆ ಪರ್ಸ್ನಾಲಿಟಿ ಇರಬೇಕು ಅಂತ ಏನಿಲ್ಲ. ಅವರ ಮಾತು, ಅವರ ಬಾಡಿ ಲ್ಯಾಂಗ್ವೇಜ್, ಅದರಿಂದಾನೇ ಜನರ ಮನಸ್ಸನ್ನು ಗೆದ್ದು ಬಿಡ್ತಾರೆ ಹಾಸ್ಯ ಕಲಾವಿದರು. ಆ ಒಂದು ಜನರ ಮನಸ್ಸನ್ನು ಗೆದ್ದಂಥ ನಟ ಬ್ಯಾಂಕ್ ಜನಾರ್ದನ್ ಆಗಿದ್ರು. ಅವರನ್ನು ಕಳ್ಕೊಂಡು ಈಗ ಚಿತ್ರರಂಗ ಬಡವಾಗಿದೆ. ಒಂದು ರೀತಿ ತುಂಬಲಾರದ ನಷ್ಟನೇ. ಇತ್ತೀಚೆಗೆ ಅವರು ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಗುರುತಿಸ್ಕೊಳ್ತಾ ಇರಲಿಲ್ಲ, ದೂರ ಉಳ್ಕೊಂಡಿದ್ರು. ಹಿರಿಯ ಒಬ್ಬ ಹಾಸ್ಯ ನಟನನ್ನು ಕಳ್ಕೊಂಡಿದ್ದೇವೆ. ಚಿತ್ರರಂಗದ ಒಂದು ಹಿರಿಯ ಕೊಂಡಿ ಈಗ ಕಳಚಿದೆ. ಅವರನ್ನು ಕಳ್ಕೊಂಡಂಥ ಅನೇಕರು ಈಗ ಬಂದು ಅವ್ರ ಜೊತೆಗೆ ಚಲನಚಿತ್ರಗಳನ್ನ ಮಾಡಿದವ್ರು ಇರ್ಬೋದು, ಸೀರಿಯಲ್ಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವ್ರು ಇರ್ಬೋದು, ನಿರ್ದೇಶನ ಮಾಡಿದವ್ರು ಇರ್ಬೋದು, ಅವರೆಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರ ಸಾವಿಗೆ ಕಂಬನಿ ಮಿಡಿತಾ ಇದ್ದಾರೆ. ಈಗಾಗಲೇ ರಾಜಕೀಯ ಗಣ್ಯರು ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ಕಂಬನಿ ಮಿಡಿದಿದ್ದಾರೆ. ಇನ್ನು ಅವ್ರ ಮನೆಯತ್ತ ಕೂಡ ಅನೇಕರು ಹೋಗಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜನಾರ್ದನ್ ಅವರು ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದರು. ಇವತ್ತು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.
ಲಾಸ್ಟ್ ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು. ಆವಾಗಲೇ ತುಂಬ ಡಲ್ ಆಗಿದ್ರು. ಪಾಪ 2 ಸಲ ಬೈಪಾಸ್ ಆಪರೇಷನ್ ಆಗಿತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ಜನಾರ್ದನ್ ಅವರು ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದರು. ಇವತ್ತು ತೀರ್ಕೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಲಾಸ್ಟ್ ಅವ್ರ ಬ್ಯಾಂಕ್ ಜನಾರ್ದನ್ ಕರ್ನಾಟಕ ಕಂಡಂಥ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ. ಬಹುಶಃ ಇವರೆಲ್ಲ ಇಡೀ ನಾಡನ್ನು ನಕ್ಕು ನಲಿಸಿದಂಥವರು ಇಂಥ ಕಲಾವಿದರು. ಅವರ ಜೀವನ ಪೂರ್ತಿ ಒಬ್ಬ ಬ್ಯಾಂಕ್ ನೌಕರನಾಗಿ ಕೆಲಸ ಮಾಡ್ತಾಯಿದ್ರು ಕೂಡ 100ಕ್ಕೆ 80% ಕನ್ನಡ ಚಿತ್ರರಂಗಕ್ಕೆ ತೊಡಗಿಸ್ಕೊಂಡಂಥವರು ಬ್ಯಾಂಕ್ ಜನಾರ್ದನ್. ನಾನು ಕಂಡಾಗೆ ಯಾವುದೇ ಒಬ್ಬ ನಿರ್ಮಾಪಕನಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ತೊಂದರೆ ಕೊಟ್ಟಂಥ ಮನುಷ್ಯ ಅಲ್ಲ. ಯಾಕೆಂತ ಹೇಳಿದ್ರೆ ಅವರಿದ್ದಂಥ ಒತ್ತಡಗಳ ನಡುವೆ ಕೂಡ ಯಾವ ನಿರ್ಮಾಪಕನಿಗೂ ಕೂಡ ತೊಂದರೆ ಕೊಡಲಿಲ್ಲ ಅಂತ ಒಬ್ಬ ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ನನ್ನ ಕೆಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದಂಥ ಸಂದರ್ಭದಲ್ಲಿ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೆ. ಸ್ನೇಹಜೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ವೃತ್ತಿಗೆ ಬಹಳ ಗೌರವವನ್ನು ಕೊಟ್ಟಿದ್ದ ವ್ಯಕ್ತಿ ಬ್ಯಾಂಕ್ ಜನಾರ್ದನ್. ಇವತ್ತು ಅವರು ನಮ್ಮಿಂದ ಅಗಲಿದ್ದಾರೆ. ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಆಗಿದೆ. ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಅವರ ಕುಟುಂಬದವ್ರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾನು ಹುಟ್ಟುವ ನಮನಗಳನ್ನು ಯಾವುದೇ ಶೂಟಿಂಗ್ ಹೋದ್ರು, ಯಾವುದೇ ಲೊಕೇಶನಲ್ಲೂ ಎಲ್ಲೇ ಹಾಲ್ಟ್ ಆಗಿದ್ರು ಅರವಿಂದನ ಪಕ್ಕದ ರೂಮ್ನಲ್ಲೇ ಇರ್ತೀನಿ ನಾನು ಅಂತ ಹೇಳೋರು. ಯಾಕೆಂದ್ರೆ ಒಂಥರ ಜಾಲಿಯಾಗಿ ಕಾಮಿಡಿಯಾಗಿರೋರು ಎಲ್ಲ ಇದ್ದರು. ಅಂಥ ವ್ಯಕ್ತಿ ಇವತ್ತು ಸ್ವಲ್ಪ ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಈ ಒಂದು ನಮ್ಮ ಚಿತ್ರರಂಗಕ್ಕೆ ಬೇಕಾದಂಥ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಭಾಳ ಬೇಜಾರಾಗಿದೆ. ಏಕೆಂದರೆ ನಮ್ಮ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟನೇ. ಈಗ ಹಳಬರುಗಳು ಯಾರು ನೋಡೋಕ್ಕೂ ಸಿಗ್ತಾಯಿಲ್ಲ, ಆ ಥರ ಆಗ್ತಿದೆ. ಆದ್ದರಿಂದ ನಾನು ಇಷ್ಟು ಹೇಳ್ಬೋದು, ಇದೇ ಮುಂದೆ ಯಾವುದೂ ಇಲ್ಲ. ಅವರು ಹೋದಂಥ ಈ ಒಂದು ಸಮಯದಲ್ಲಿ ಅವರ ಫ್ಯಾಮಿಲಿಗೆ ಈ ದುಃಖವನ್ನು ಭರಿಸೋಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಬೋದು. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ. ನಮಸ್ಕಾರ. ಯಾವುದೇ ಶೂಟಿಂಗ್ ಹೋದ್ರು, ಯಾವುದೇ ಲೊಕೇಶನಲ್ಲೂ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಮೇಶ್, ನಿಜಕ್ಕೂ ಕೂಡ ಬ್ಯಾಂಕ್ ಜನಾರ್ದನ್ ಅವರನ್ನ ಕಳ್ಕೊಂಡಿರುವಂಥ ತಂಡ ಈಗಾಗಲೇ ಬಡವಾಗಿದೆ, ಒಂದು ರೀತಿಯಾಗಿ ತುಂಬಲಾರದ ನಷ್ಟ. ಈಗಾಗಲೇ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿದ್ಧತೆಗಳಾಗ್ತಾ ಇರುತ್ತೆ. 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಂತಿಮ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ, ಈಗ ಯಾರ್ಯಾರು ಬಂದು ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಸೌಖ್ಯ ಏನು ಈ ನಾಡು ಕಂಡಂಥ ಶ್ರೇಷ್ಠ ನಟ ಮತ್ತು ಹಿರಿಯ ನಟ ಅಂತಲೇ ಕರಿಬೋದು ಬ್ಯಾಂಕ್ ಜನಾರ್ದನ್ ಅವರು ನಿನ್ನೆ ರಾತ್ರಿ ಏನು ಅಸುನೀಗಿರ್ತಕ್ಕಂಥದ್ದು. ಕಳೆದ ಕೆಲ ವರ್ಷಗಳಿಂದ ಕೂಡ ಏನು ಅಂಗಾಂಗ ವೈಫಲ್ಯಗಳಿಂದ ಏನು ಬಳಲ್ತಾ ಇದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ನಿನ್ನೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕೊನೆಯುಸಿರು ನಡೆದಿದ್ದಾರೆ. ನಿನ್ನೆ ತಡರಾತ್ರಿ ನಡೆದಂಥ ವಿಚಾರವ ಗೊತ್ತಾದ ಮೇಲೆ ಇಡೀ ಚಿತ್ರರಂಗವೇ ಬೇಜಾರಿನಲ್ಲಿದೆ, ಬೇಸರದಲ್ಲಿದೆ. ಯಾಕಂತಂದರೆ ಸುಮಾರು 800ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿ ಎಷ್ಟೋ ಕ್ಷೇತ್ರಗಳಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತಹ ನಟ ಇವತ್ತು ನಮ್ಮ ಜೊತೆ ಇಲ್ಲ. ಪ್ರಮುಖವಾಗಿ ಗಮನಿಸೋದಾದರೆ ಸುಮಾರು 800ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರಿಗೆ ಸಾಕಷ್ಟು ಖುಷಿಯನ್ನು ಕೊಟ್ಟಂಥ ನಟ ಇವತ್ತು ಅಸುನೀಗಿದ್ದಾರೆ. ಇವತ್ತು ಅವರ ಸುಲ್ತಾನ್ಪಾಳ್ಯದ ನಿವಾಸದ ಬಳಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಅವರ ಕುಟುಂಬಸ್ಥರು ಮಾತ್ರ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅವರ ಚಿತ್ರರಂಗದ ಹಿರಿಯ ಸ್ನೇಹಿತರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಇಲ್ಲಿದ್ದು 2 ಗಂಟೆ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡೋಗಿ 2 ಗಂಟೆಯಿಂದ 4 ಗಂಟೆವರೆಗೂ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅಲ್ಲಿ ಸಾಕಷ್ಟು ಜನ ಚಿತ್ರರಂಗದ ಹಿರಿಯರು ಮತ್ತು ಅವರ ಜೊತೆ ನಟಿಸಿದಂಥ ಒಂದಷ್ಟು ಕಲಾವಿದರು ಬಂದು ಅವ್ರಿಗೆ ಏನು ಅವ್ರ ದರ್ಶನವನ್ನು ಪಡೆಯುವಂಥ ಕೆಲಸ ಆಗುತ್ತೆ. ಅಲ್ಲಿಂದ ಪೀಣ್ಯದ ಇರ್ತಕ್ಕಂಥ ಚಿತಾಗಾರದಲ್ಲಿ ಅವರ ಅಂತಿಮ ವಿಧಿವಿಧಾನವನ್ನು ನಡೆಸಿಕೊಡಲಾಗುತ್ತೆ.
ಹೀಗಾಗಿ ಮನೆ ಹತ್ರ ಈಗಾಗಲೇ ಸಾಕಷ್ಟು ಜನ ಕಲಾವಿದರು ಬಂದು ಹೋಗಿದ್ದಾರೆ. ಹಿರಿಯ ಚಿತ್ರರಂಗದ ಹಿರಿಯ ನಾಯಕರು ಮತ್ತು ಹಿರಿಯ ಸಂಬಂಧಪಟ್ಟಂಥ ಕಲಾವಿದ ಸಂಘದ ಸಂಬಂಧಪಟ್ಟಂಥವ್ರು ಬಂದು ಹೋಗಿದ್ದಾರೆ. ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇದ್ರು ಈ ಒಂದು ಬ್ಯಾಂಕ್ ಜನಾರ್ದನ ಸಾವಿದೆ ನಿಜಕ್ಕೂ ತುಂಬಲಾರ್ದನಷ್ಟೇ. ಯಾಕಂತಂದರೆ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ಅಪಾರ. ಯಾಕಂದರೆ 76 ವರ್ಷಗಳ ಕಾಲ ಮೊನ್ನೆ ಕೋವಿಡಲ್ಲೂ ಕೂಡ ಕೋವಿಡ್ ಆದಮೇಲೆ ಸ್ವಲ್ಪ ವೀಕ್ ಆಗಿದ್ರು ಹೊರತು ಅದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಸಿನಿಮಾಗಳು ನಟಿಸಿದ್ರು. ಆದರೆ ಕೋವಿಡ್ ನಂತರ ಅವರಿಗೆ ಆರೋಗ್ಯದ ತೀವ್ರ ಏರುಪೇರಾಗುತ್ತೆ. ಬಹು ಅಂಗಾಂಗ ವೈಫಲ್ಯಗಳಿಂದ ಬಳಲ್ತಾ ಇದ್ರು. ಹಾಗಾಗಿ ಹೃದಯಕ್ಕೆ 3 ಸ್ಟಂಟ್ಗಳನ್ನ ಹಾಕಿ ಅವರಿಗೆ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ಅಂದರೆ ಅವರು ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿದ್ದರಿಂದ ಈ ಒಂದು ಘಟನೆ ಆಗಿದೆ. ಅವರು ಕಳ್ಕೊಂಡ ಚಿತ್ರರಂಗ ನಿಜಕ್ಕೂ ಬಡವಾಗಿದೆ. ಪ್ರಮುಖವಾಗಿ ಇವತ್ತು 4 ಅಥವಾ 5 ಗಂಟೆ ಒಳಗಡೆ ಅವರ ಅಂತಿಮ ವಿಧಿವಿಧಾನ ಪೀಣ್ಯದ ಚಿತಾಗಾರದಲ್ಲಿ ನಡೆಯಲಿದೆ. ನೀತಿ. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಈಗಾಗಲೇ ಬ್ಯಾಂಕ್ ಜನಾರ್ದನ್ ಅವರನ್ನ ಕಳ್ಕೊಂಡಿರುವಂಥ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಅನೇಕರು ಬಂದು ಅವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅಂತಿಮ ದರ್ಶನವನ್ನು ಸುಲ್ತಾನ್ ಪಾಳ್ಯದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅನೇಕರು ಬಂದು ಹೋಗ್ತಾ ಇದ್ದಾರೆ, ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ. ನೋಡಿ, ನೀವು ಕೆಲವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಬರದೇ ಇರುವಂಥವರು ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಬ್ಯಾಂಕ್ ಜನಾರ್ದನ್ ಅವರ ಜೊತೆಗೆ ನಟಿಸಿದಂಥ ಕೆಲವರು, ಅಂದರೆ ವಿಲನ್ನಾಗಿ ಗುರುತಿಸ್ಕೊಂಡಿರೋರನ್ನ ನೀವು ಇತ್ತೀಚೆಗೆ ನೋಡಿರಲ್ಲ. ಸಿನಿಮಾಗಳಲ್ಲಿ ನೋಡಿರ್ತೀರ, ಬಟ್ ಯಾರಾದ್ರೂ ಹಿಂಗೆ ತೀರ್ಕೊಂಡಾಗ ರಿಯಲ್ ಆಗಿ ನೋಡಿರಲ್ಲ. ಅಂಥವರು ಕೂಡ ಬರ್ತಾ ಇದ್ದಾರೆ. ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದರು ಬ್ಯಾಂಕ್ ಜನಾರ್ದನ್ ಅವರು. ಕೋವಿಡ್ ಸಂದರ್ಭದಲ್ಲೂ ಕೂಡ, ಅಂದರೆ ಸಿನಿಮಾ ಸಿಗಲಿಲ್ಲ ಅಂತ ಅಂದರೆ ಒಂದು ವೇಳೆ ಅವ್ರು ರಂಗಭೂಮಿಯಲ್ಲೂ ಹೋಗಿ ನಾಟಕಗಳನ್ನು ಕೂಡ ಮಾಡ್ತಾಯಿದ್ರು, ಸೀರಿಯಲ್ಗಳಲ್ಲೂ ಕೂಡ ಅವ್ರು ಭಾಗವಹಿಸ್ತಾ ಇದ್ರು. ಇವರಿಗೆ ಅವಕಾಶಗಳು ಸಿಗಲಿಲ್ಲ ಅನ್ನುವಂಥ ಸಮಯ ಬಹಳ ಕಡಿಮೆ. ಆಲ್ಮೋಸ್ಟ್ ಯಾವಾಗಲೂ ಅವಕಾಶಗಳು ಸಿಗ್ತಾನೆ ಇರ್ತಾಯಿತ್ತು. ಬಟ್ ಕೋವಿಡ್ ನಂತರ ಅವರ ಆರೋಗ್ಯ ಬಹಳ ಹದಗೆಟ್ಟಿತ್ತು. ಹಾಗಾಗಿ ಅವರು ಚಿತ್ರಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ, ಚಿತ್ರಗಳಲ್ಲಿ ಅವರು ನಟನೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅವರ ದೇಹ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅದೆಲ್ಲದಕ್ಕೂ ಕೂಡ. ಹಾಗಾಗಿ ಅವರು ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿರೋದು. ಅವ್ರ ಮನೆಯವರಿಗೆ, ಕುಟುಂಬಸ್ಥರಿಗೆ ಎಲ್ರಿಗೂ ನೋವಿದ್ದೇ ಇರುತ್ತೆ. ಯಾಕಂದರೆ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ ಬದುಕಿಸ್ಕೊಳ್ಬೇಕು ಅಂತ, ಬಟ್ ಅದಾಗಿಲ್ಲ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ಎಲ್ಲರನ್ನೂ ಅಗಲಿದ್ದು, ಅವರ ಸಾವಿಗೆ ಈಗಾಗಲೇ ಅನೇಕರು ಕಂಬನಿ ಮಿಡಿತಿದ್ದಾರೆ. ಕೆಲವರು ಅಲ್ಲೇ ಹೋಗಿ ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ. ರಾಜಕೀಯ ಗಣ್ಯರು ಕೂಡ ಹೋಗ್ತಾ ಇದ್ದಾರೆ ಅವರನ್ನು ಕೊನೆಯದಾಗಿ ನೋಡ್ಕೊಂಡು ಬರಬೇಕು ಅನ್ನುವಂಥ ಕಾರಣಕ್ಕೆ. ಅವರು ಬಹಳ ಸಿನಿಮಾಗಳನ್ನ ಮಾಡಿದ್ದಾರೆ, 500ಕ್ಕೂ ಹೆಚ್ಚು. ಅದರಲ್ಲಿ ಬಹಳ ದಿ ಬೆಸ್ಟ್ ಅಂತ ಅನ್ನಿಸ್ಕೊಂಡಿದ್ದು 3 ಕನಸು 100 ಕನಸು ಇರ್ಬೋದು, ಅಳಿಯ ಅಲ್ಲ ಮಗಳ ಗಂಡ ಇರ್ಬೋದು. ಇಂತಹ ಸಿನಿಮಾಗಳು ಅವರಿಗೆ ದಿ ಬೆಸ್ಟ್ ಅಂತ ಅನ್ನಿಸ್ಕೊಳ್ತಾ ಇತ್ತು. ಅಂದರೆ ಅಭಿನಯದ ಪಿತಾಮಹ ಅಂತಲೇ ಆಗ ಕರೆಸ್ಕೊಳ್ಳೋ ರೀತಿಯಾಗಿ ಅವರಷ್ಟು ಚೆನ್ನಾಗಿ ನಟಿಸ್ತಾ ಇದ್ರು. ಆ ಪಾತ್ರಗಳಿಗೆ ಜೀವ ತುಂಬೋ ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ ಅವ್ರಿಗೆ ಡ್ಯಾನ್ಸ್ ಬರದೇ ಇರಬಹುದು, ಅವ್ರದ್ದು ಪರ್ಸ್ನಾಲಿಟಿ ಅಂತ ಬಂದಾಗ ಹೀರೋ ಪರ್ಸ್ನಾಲಿಟಿ ಅಲ್ಲದೆ ಇರ್ಬೋದು, ಬಟ್ ಹಾಸ್ಯ ಅಂತ ಬಂದಾಗ ಅವ್ರು ಜಸ್ಟ್ ಒಂದು ಡ್ಯಾನ್ಸ್ ಮಾಡಿದರೆ ಸಾಕು, ಸುಮ್ಮನೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಮಾಡಿದ್ರೆ ಸಾಕು, ಅದಕ್ಕೇ ಜನರು ಹೊಟ್ಟೆ ಹುಣ್ಣಾಗುವಂತೆ ನಗ್ತಾಯಿದ್ರು. ಅವರ ಆ ಒಂದು ಭಾಷಾ ಶೈಲಿ ಇರ್ಬೋದು, ಆ ಡೈಲಾಗ್ ಡೆಲಿವರಿ ಇರ್ಬೋದು, ಅದೆಲ್ಲ ಬಹಳ ಜನರ ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು. ಅಂತಹ ದಿಗ್ಗಜ ನಟ ಇನ್ನಿಲ್ಲ. ಅವರನ್ನು ಕಳ್ಕೊಂಡಿರುವಂಥ ಇಡೀ ಚಿತ್ರರಂಗವೇ ಈಗ ಕಣ್ಣೀರಿಡ್ತಾ ಇದೆ. ಅನೇಕರು ಬಂದು, ಅಂದರೆ ನಾಟಕದಲ್ಲಿ ಅವ್ರ ಜೊತೆ ಕಾರ್ಯನಿರ್ವಹಿಸೋರು ಇರ್ಬೋದು, ಸೀರಿಯಲ್ಗಳಲ್ಲಿರ್ಬೋದು, ಸಿನಿಮಾಗಳಲ್ಲಿರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಯಾರೆಲ್ಲ ಅವ್ರ ಜೊತೆಗೆ ಕೆಲಸ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಬಂದು ಬ್ಯಾಂಕ್ ಜನಾರ್ದನ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಸಂಜೆ 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಅದರ ನಂತರ ಅವರ ಅಂತ್ಯಕ್ರಿಯೆ ಕೆಲಸಗಳು ಆರಂಭ ಆಗ್ತವೆ.